ಏನು ಹೆಸರು ಪ್ಲೀಸ್ ಬೇಡ. ಸಾಲ್ಟ್ ಅದು ಇದರಲ್ಲಿ ಸುಡ್ತಿದೆ ಸರ್. ಸಾಲ್ಟು, ಮರಳು. ಹ್ಯಾಪಿ ಯುಗಾದಿ ಅಡ್ವಾನ್ಸ್ ಆಗಿ. ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ಕಣ. ಶುಭಾಶಯಗಳು. ಹೇಳ್ತಾನೆ ಯಾವುದೋ ನಿನ್ನ ಚಾನಲ್? ಕ್ರಿಯೇಟಿವ್ ಕಿಡೋ 23. ಹಾಂ, ಏನು ಥೀಮು ನಿಂದು? ಬೇವು ಬೆಲ್ಲ ಒಂದು ಸ್ವಲ್ಪ ಕಡಲೆ ಹಾಕ್ತೀವಿ ನಾವು. ಹಾಕಲ್ಲ, ಬರೀ ಬೇವು. ನಮ್ದು ಬೇವು ಬೆಲ್ಲ ಬೇವು ಬೆಲ್ಲ ಅಷ್ಟೇ. ಕೈ ಬರ್ತದೆ, ಹಾಕ್ಬೇಕು. ಕಹಿ ಇರ್ಬೇಕಣಮ್ಮ, ಸಿಹಿ ಕಹಿ ಎರಡೂ ಸಮನಾಗಿ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬದ ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮೆಲ್ಲರಿಗೂ ಕ್ಷಮೆ ಇರಲಿ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ಕೈ ಕೊಟ್ಟಿತ್ತು ನನಗೆ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಹಬ್ಬದ ಹಿಂದಿನ ದಿನ ಅಂದರೆ ಬುಧವಾರದ ಲಾಗು. ಸೊ ನಾನು ಬೆಳಗ್ಗೆನೇ ತಲೆ ಸ್ನಾನ ಮಾಡಿ ಇಡೀ ಮನೆ ಕ್ಲೀನ್ ಮಾಡಿ ಇವಾಗ ದೇವ್ರ ಮನೆದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾವು ಹಬ್ಬಕ್ಕೆ ಭದ್ರಾವತಿಗೆ ಹೋಗ್ತೀವಿ ನಮ್ಮ ಅತ್ತೆ ಮನೆಗೆ. ಸೊ ಹಾಗಾಗಿ ನಾವು ಇವತ್ತೇ ಹೋಗ್ಬೇಕಾಗಿತ್ತು ಬೆಳಿಗ್ಗೆನೆ, ಬಟ್ ಹರ್ಷನಿಗೆ ಎಕ್ಸಾಮ್ ನಡೀತಾ ಇದೆ. ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಸಾಯಂಕಾಲ ಹೋಗೋಣ ಅಂತ ಫಸ್ಟ್ ಅವ್ನು ಸ್ಕೂಲಿಂದ ಬರೋದ್ರೊಳಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ದೇವ್ರ ಮನೆದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತೇ ಪೂಜೆ ಮಾಡಿ ನಾಳೆಗೆ ಹೆಂಗೂ ನಾವು ನಮ್ಮ ಅತ್ತೆ ಮನೆಯಲ್ಲೇ ಇರ್ತೀವಿ. ಹಬ್ಬಕ್ಕೆ ಯೂಶ್ವಲಿ ಯುಗಾದಿಗೆ ಹೋಗ್ತೀವಲ್ವ, ಹಾಗಾಗಿ ನಾನು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ದೇವ್ರ ಮನೆದೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನನಗೆ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಅಡುಗೆ ಎಲ್ಲ ಮಾಡಿಟ್ಟು ಫಸ್ಟು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ದಿಶಾಂತ್ ಇದ್ದಾನೆ, ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ನನಗೆ ಸ್ವಲ್ಪ ಕಾಲು ನೋವಿದೆ, ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಿಂತ್ಕೊಂಡು ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಬಾಡಿ ಪೇಯ್ನು. ಸೊ ಏನು ಮಾಡೋದು, ಆದ್ರೂ ಅದರಲ್ಲೇ ಕ್ಲೀನ್ ಮಾಡ್ಕೊಳ್ತಿದ್ರೆ. ಇನ್ನೊಂದೇನಪ್ಪ ಅಂದರೆ ನನಗೆ ಫ್ರೆಶ್ ಆಗಿರೋ ಅಂಥ ಮಾವಿನ ಸೊಪ್ಪನ್ನ ತೊಗೊಂಡು ಬಂದು ಕೊಟ್ಟರು ದಿಶಾಂತ್ ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ. ನನ್ನ ಹಸ್ಬೆಂಡ್ ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡಿದ್ದಾರೆ, ಮನೆಯಿಂದನೇ ಕೆಲಸ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಮಾವಿನ ಸೊಪ್ಪು ಮತ್ತು ತೆಂಗಿನಕಾಯಿ ಎಲ್ಲ ಹೋಗಿ ಊರಿಗೆ ಹೋಗಿ ತೊಗೊಂಡು ಬಂದರು. ಇದರಲ್ಲಿ ಲಾಸ್ಟ್ ಟೈಮು ನಾವು ಒಂದು ಇದನ್ನು ತೋರಣ ಮಾಡೋದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ. ಅದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ಚೆನ್ನಾಗಿದೆ ಮತ್ತೆ ತೋರಿಸಿ, ಮತ್ತು ನಿಧಾನವಾಗಿ ತೋರಿಸಿ, ಸ್ವಲ್ಪ ಫಾಸ್ಟ್ ಆಯಿತು ಅಂತ. ಸೊ ಹಾಗಾಗಿ ಈ ಟೈಮ್ ಕೂಡ ಒಂದು ರೀಲ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ದಿಶಾಂತ್ಗೆ ಒಂದ್ಸತಿ ತೋರಿಸ್ದೆ, ಈ ಥರ ಮಾಡಿಕೊಡು ಮಗನೆ ಅಂತ ಎಷ್ಟೊಂದು ಮಾಡಿಕೊಟ್ಟ. ಆಮೇಲೆ ಅವನೇನೆ ದಾರ ಹಾಕಿ ಪೋಣಿಸಿ ಕೊಟ್ಟ. ತುಂಬ ಚೆನ್ನಾಗಿ ಬರುತ್ತೆ. ತೋರಣ ಮಾಡೋದಿದ್ರೆ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಹೂವು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಹಾಗೇ ದಾರದಲ್ಲಿ ಥ್ರೆಡ್ಡಲ್ಲಿ ಈ ಥರ ಪೋಣಿಸ್ಬಿಟ್ಟು ಹಾಕಿದ್ದೆ, ಚೆನ್ನಾಗಿ ಬಂದಿತ್ತು. ಸೊ ದೇವ್ರ ಮನೆಗೆಲ್ಲ ರೆಡಿ ಮಾಡಿದ್ದಾಯಿತು. ಇವಾಗ ದೀಪ ಹಚ್ತಾ ಇದ್ದೀನಿ. ಇನ್ನೊಂದೇನಪ್ಪ ನಿಮ್ಗೆ ಹೇಳಲೇಬೇಕು, ಈ ಸ್ಯಾರಿ ಆ್ಯಕ್ಚುಲಿ 20 ವರ್ಷದ ಹಿಂದಿನ ಸ್ಯಾರಿನ ನಾನು ಹಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಹೌದು, ನನ್ನ ಮದುವೆನಲ್ಲಿ ರಿಸೆಪ್ಷನಿಗೆ ಅಂತ ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿರೋ ಅಂಥ ಸಿಲ್ಕ್ ಸ್ಯಾರಿ. ಸೊ ಇದ್ರ ಬ್ಲೌಸ್ ಆಗಲ್ಲ, ಅವಾಗ ಸಿಕ್ಕಾಪಟ್ಟೆ ಸಣ್ಣ ಇದ್ದೆ, ಈಗ ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ. ಸೊ ಆ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಹಬ್ಬಕ್ಕೆ ಅಂತ ಏನು ಸ್ಯಾರಿ ತೊಗೊಂಡಿಲ್ಲ, ಡ್ರೆಸ್ ಮಾತ್ರ ತೊಗೊಂಡಿದ್ದೆ. ಸೊ ಹಾಗಾಗಿ ಪೂಜೆಗೆ ಹಾಕ್ಕೊಳ್ಳೋಣ, ತುಂಬ ದಿನ ಆಗಿತ್ತು ಹಾಕ್ಕೊಂಡು. ಸೊ ಹಾಗಾಗಿ ಇದನ್ನೇ ಹಾಕ್ಕೊಳ್ಳೋಣ ಅಂತ ಒಂದು ವೈಟು ಕ್ರೀಮ್ ಕಲರ್ ಬ್ಲೌಸ್ ಇತ್ತು, ಅದನ್ನೇ ಮ್ಯಾಚ್ ಮಾಡಿ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಸೊ ಇದು ಫುಲ್ಲು ಡೀಟೈಲಾಗಿ ನೋಡಬೇಕು ಅಂದರೆ ಈ ಥರ ರೆಡಿ ಮಾಡ್ಕೊಂಡಿದ್ದೆ. ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ. ಆಮೇಲೆ ಈ ಟೈಮು ಬೇವು ಬೆಲ್ಲ ಎಲ್ಲ ನಾನೇ ಮನೆಯಲ್ಲಿ ಮಾಡಿದ್ದೆ. ಅದ್ರದ್ದು ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೆ. ಈ ಥರ ಮಕ್ಕಳು ತಿನ್ನೋಕ್ಕೆ ಸ್ವಲ್ಪ ಕಷ್ಟಪಡ್ತಾರಲ್ವ, ಆವಾಗ ಸ್ವಲ್ಪ ಕಡಲೆ, ಅದಕ್ಕಿನ್ನೂ ಸ್ವಲ್ಪ ಕೊಬ್ಬರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಕಡಲೆ ಮತ್ತು ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೆ. ಇಲ್ಲೇ ಮಕ್ಳಿಗೆ ಮಾಡಿಕೊಟ್ರೆ ಮತ್ತು ಹೇಗೂ ಪೂಜೆ ಮಾಡ್ತೀವಲ್ವ, ಪೂಜೆಗೆ ಇಡಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು ಇಟ್ಟಿದ್ದೆ. ಚೆನ್ನಾಗಾಗಿತ್ತು ಪೂಜೆ ಎಲ್ಲ, ತುಂಬ ಚೆನ್ನಾಗಾಯಿತು. ಮನೆ ದೇವ್ರ ಪೂಜೆ ಮನೆಯಲ್ಲಿ ಮೊದಲು ಮಾಡಿ ಆಮೇಲೆ ನಾವು ಹೋಗೋಣ ಅಂತ ಹರ್ಷ ಬರೋದ್ರೊಳಗೆ ನಾವೆಲ್ಲರೂ ಊಟ ಮಾಡಿಕೊಂಡು ಪ್ಯಾಕಿಂಗ್ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ವಿ. ಸೊ ಇದೆ ಕಳೆದು ಉಳಿದ ಬಾಳೆಹಣ್ಣು ಆಹಾರವನ್ನು ತೆಗೆದುಕೊಂಡು ಹೋಗುತ್ತಿದ್ದೆ. ಹ್ಯಾಪಿ ಯುಗಾದಿ ಅಡ್ವಾನ್ಸ್ ಆಗಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಕಣ. ಶುಭಾಶಯಗಳು.
ಎಲ್ಲ ಮಾಡಿದ್ವಿ ಆಂಟಿ. ಎಲ್ಲ ಮರಿದಂಗೆ ಒಂದ್ಸಲ ಜ್ಞಾಪಿಸ್ಕೊಂಡು ಏನಂತ ನೋಡ್ರಿ ಎಲ್ಲ ನಮ್ಗೆ ಬಿಟ್ಟು ಹೋಯ್ತಾವ್ರಂತ ಕೋಪ ಬಂದ್ಬಿಟ್ಟದಲ್ಲಿ ನೋಡ್ತಾವೆ ಕೋಪ ಬಂದ್ಬಿಟ್ಟದ ಎಲ್ಲ ಚೋಟು ಕೇಳು ಇಲ್ಲ ಸಾಯಂಕಾಲ ಇಲ್ಲೇ ಇಲ್ಲ ಹಾಂ ಬೆಳಗ್ಗೆಗೆ ಬಾಯಡ ಆಂಟಿಗೆ ಎಲ್ಲರಿಗೂ ಚಿರಾನ್ ಬಾಯ್, ಮನೆ ನೋಡ್ಕೋ ಚೋಟು ನೋಡ್ಕೋ. ಹಾಂ ಸರಿ ಮುಟ್ಬೇಡ 2 days ಅವನ್ನ. ಸರಿ. ಈಗ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ. ಟೀ ಕುಡ್ದಾಯ್ತು, ಮಂಡಕ್ಕಿ ತಿಂದಿದ್ದಾಯ್ತು, ಮೆಣಸಿನ್ಕಾಯಿ ಬಜ್ಜಿ ತಿಂದಿದ್ದಾಯ್ತು. ಅದು ಪಿಕ್ಕೆ ತಳ್ಳಲಿಲ್ಲ, ಮರ್ತೋದೆ. ಆಶಾರ ಮನೆಗೆ ಬಂದಿದ್ದೀವಿ. ಹಾಯ್ ಹೇಳ ಆಶಾರ. ಆಯುಷು ನನ್ನ ಫ್ರೆಂಡ್ ಮಗ. ನೀವೆಲ್ಲ ನೋಡಿರ್ತೀರ, ಒಂದೆರಡು ಲಾಗಲ್ಲಿ ಬಂದಿರ್ತಾನೆ. ಅವನು ಈಗ ಹೊಸದಾಗಿ ಯೂಟ್ಯೂಬ್ನ ಮಾಡ್ತಾಯಿದ್ದಾನೆ. ಸೊ ತುಂಬ ಚೆನ್ನಾಗಿ ಮಾತಾಡ್ತಾನೆ. ಅವನಿಗೂ ಸಪೋರ್ಟ್ ಮಾಡಿ. ಅವ್ನ ಯೂಟ್ಯೂಬ್ ಚಾನಲ್ ಹೆಸರು ಮತ್ತು ಫೇಸ್ಬುಕ್ಕಲ್ಲಿದ್ದಾನೆ, ಇನ್ಸ್ಟಾದಲ್ಲಿದ್ದಾನೆ. ಅವನೇ ಹೇಳ್ತಾನೆ. ಯಾವುದೋ ನಿನ್ನ ಚಾನಲ್? ಕ್ರಿಯೇಟಿವ್ ಕಿಡೋ 23. ಹಾಂ, ಏನು ಥೀಮು ನಿಂದು? ನನ್ನ ಥೀಮು ಗೇಮಿಂಗ್ ವೀಡಿಯೋಸು, ಟ್ರಾವೆಲಿಂಗ್ ವೀಡಿಯೋಸು, ಆಮೇಲೆ ಹೋಮ್ ಫೆಸಿಲಿಟೀಸ್ ಥರ. ಓಕೆ. ಅವನಿಗೆ ತುಂಬ ಇಂಟ್ರೆಸ್ಟ್ ಇದೆ. ಎಲ್ಲ ಮಕ್ಕಳಿಗೂ ಎಲ್ಲ ಥರನೂ ಇರಲ್ಲ, ಬಟ್ ಇವನಿಗೆ ಸಿಕ್ಕಾಬಟ್ಟೆ ಇಂಟ್ರೆಸ್ಟ್ ಇದೆ ಯೂಟ್ಯೂಬ್ ಮಾಡೋದಕ್ಕೆ. ಮತ್ತು ಅವ್ನಿಗೇನು ಗೊತ್ತು, ಕ್ರಿಯೇಟಿವ್ ಆಗಿ ಕಾಮಿಡಿ ಎಲ್ಲ ಸಕ್ಕದಾಗಿ ಮಾಡ್ತಾ ಇರ್ತಾನೆ. ನೀವು ಸಪೋರ್ಟ್ ಮಾಡಿ. ಅವನದು ಕ್ರಿಯೇಟಿವ್ ಕಿಡೋ ಅಂತ ಯೂಟ್ಯೂಬ್ ಚಾನಲ್ ಹೆಸರು, ಮತ್ತು ಇನ್ಸ್ಟಾದಲ್ಲೂ ಇದ್ದಾನೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಕೂಡ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ ಯು. ಆಶಾ ಅವ್ರ ಮನೆಯಲ್ಲೂ ಹಸು ಕರು ತೊಗೊಂಬಂದಿದ್ದಾಳೆ. ನಾನು ಹಸು ಕರು ಮತ್ತು ಕೃಷ್ಣ ತಂದಮೇಲೆ ಬಂದಿರಲಿಲ್ಲ. ಸೊ ಹತ್ರದಿಂದ ತೋರಿಸ್ತೀನಿ. ಆಶಾ ಎಲ್ಲ ಒಟ್ಟಿಗೆ ಮರ್ತೋಗೈತಾ? ನೋಡಲ್ಲೆಲ್ಲ ತಂದಾದ್ಮೇಲೆ ಮರ್ತೇ ಹೋಗೈತೆ ಅಂತವಳೆ. ಚೆನ್ನಾಗಿದೆ, ನಿಜ ಸಗದ ಕಾಣಿಸ್ತಾ ಇದೆ. ಇದು ಹಬ್ಬದ ದಿನ ನಾನು ಹಾಕೊಂಡಿದ್ದ ಡ್ರೆಸ್ ಇದು. ಮೀಶೋದಲ್ಲಿ ಬುಕ್ ಮಾಡಿ ತೊಗೊಂಡಿದ್ದೆ. ಬಟ್ ತುಂಬ ಚೆನ್ನಾಗಿದೆ, ಸಾಫ್ಟ್ ಕ್ವಾಲಿಟಿ, ಕಾಟನ್ ಮೆಟೀರಿಯಲು, ಸಾಫ್ಟ್ ಮೆಟೀರಿಯಲ್ಲು. ನಿಮಗೆ ಯಾರಿಗಾದರೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಸೆಂಡ್ ಮಾಡ್ತೀನಿ ತೊಗೊಳ್ಳಿ. ಬಟ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸಾಫ್ಟಾಗಿದೆ. ನನಗೆ 3 ಪೀಸ್ ಡ್ರೆಸ್ ಆಗಿರುತ್ತೆ ಇದು. ಸೊ ಹಬ್ಬದ ದಿನ ಹಾಕ್ಕೊಂಡಿದ್ದೆ. ಇದು ಹಬ್ಬಕ್ಕೆ ಅಂತಲೇ ನಾನು ಇನ್ಸ್ಟಾದಲ್ಲಿ ಆಲ್ರೆಡಿ ಒಂದು ರೀಲ್ ಕೂಡ ಪೋಸ್ಟ್ ಮಾಡಿದ್ದೆ. ಆ್ಯಕ್ಚುಲಿ ಇದು ವಿಳ್ಯದೆಲೆ, ಅಂಬಾಡಿ ಎಲೆ ಅಂತಾರಲ್ವ, ಅದನ್ನು ನಾವು ಒಂದು ಚಿಕ್ಕ ಗಿಡ ಹಾಕಿದ್ದು ಮನೆಯಲ್ಲಿ, ನಮ್ಮ ಅತ್ತೆ ಮನೇಲಿ. ಈಗ ದೊಡ್ಡ ಗಿಡ ಆಗ್ಬಿಟ್ಟಿದೆ. ಎಲ್ಲಿ ಅರ್ಧ ಬಿಲ್ಡಿಂಗಿಗೆ ಎಲೆನೇ ಹಬ್ಕೊಂಡ್ಬಿಟ್ಟಿದೆ. ಸಾಮಾನ್ಯವಾಗಿ ನಾವು ಫಂಕ್ಷನ್ ಎಲ್ಲ ಮಾಡಿದಾಗ ಮತ್ತು ಹಬ್ಬಗಳಿಗೆಲ್ಲ ವಿಳ್ಯದೆಲೆನ ಇಲ್ಲಿ ನಮ್ಮ ಮನೇಲೆ ಕಿತ್ಕೊಳ್ತೀವಿ. ಮಕ್ಕಳೆಲ್ಲರೂ ಚೇರ್ ಹಾಕಿ ಮತ್ತು ಏಣಿ ಹಾಕೊಂಡು ದಿಶಾಂತ್ ಕಿತ್ಕೊಡ್ತಾ ಇದ್ದ. ಎಷ್ಟೊಂದು ಎಲೆ ಕಿತ್ತಿದ್ರು ಮಕ್ಕಳೇನೆ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ ಮತ್ತು ಫ್ರೆಶ್ ಕೂಡ ಇದೆ. ಸೊ ಸಾಮಾನ್ಯವಾಗಿ ಅಲ್ಲಿರೋ ರೋಡಲ್ಲಿರೋರು ಎಲ್ಲರೂ ಪೂಜೆಗೆ ಮತ್ತು ಕಳಸಕ್ಕೆ ಇಡೋದಕ್ಕೆಲ್ಲ ಕೀಳಿಸ್ಕೊಂಡು ಹೋಗ್ತಾರಂತೆ. ಸೊ ನಾವು ಲೇಡೀಸ್ ಕೀಳಬಾರ್ದು ಅಂತ ಮಕ್ಕಳು ಕೈಲಿ ಕೀಳಿಸ್ತಾ ಇದ್ವಿ, ಕಿತ್ಕೊಟ್ರು. ಎಲ್ಲರೂ ನೆಂಟರು ಕೂಡ ಬಂದಿದ್ದರು. ಯೂಶ್ವಲಿ ನಮ್ಮ ಅತ್ತೆ ಮನೆಯಲ್ಲಿ ಯುಗಾದಿಗೆ ಮತ್ತು ಗೌರಿ ಗಣೇಶ ಹಬ್ಬ ಬಂದಾಗ ನಾವು ವಯಸ್ಸಾಗಿ ಸತ್ತೋಗಿರ್ತಾರಲ್ವ ಅವರಿಗೆ ಎಡೆ ಇಡೋವಂಥದ್ದು. ಕೆಲವರು ಮಾಲೆ ಅಮಾವಾಸ್ಯೆಗೆ ಇಡ್ತಾರೆ. ಒಬ್ಬೊಬ್ಬರು ಕಡೆ ಪದ್ಧತಿ ಒಂದೊಂದು ಥರ ಇರುತ್ತೆ. ನಮ್ಮ ಮನೇಲಿ ಯೂಶ್ವಲಿ ಈ ಥರ ಯುಗಾದಿಗೆ ಇಡ್ತೀವಿ. ಕೆಲವರು ಸ್ವೀಟ್ ಅಡುಗೆ ಇಡ್ತಾರೆ, ಇನ್ನು ಕೆಲವರು ನಾನ್ ವೆಜ್ ಇಡ್ತಾರೆ. ನಮ್ಮ ಮನೇಲಿ ಸ್ವೀಟಲ್ಲೇ ಇಡುವಂಥದ್ದು. ವಡೆ, ಚಕ್ಲಿ, ಕಜ್ಜಾಯ, ಕರ್ಜಿಕಾಯಿ, ಒಬ್ಬಟ್ಟು, ವಡೆ ಆ ಥರ. ಮತ್ತು ಮನೇಲಿ ಏನೆಲ್ಲ ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಸೊ ಪೂಜೆ ಆಗಿದ್ದಾದಮೇಲೆ ಒಂದು 10 ನಿಮಿಷ ಎಲ್ಲರೂ ಹೊರಗಡೆ ಕೂತ್ಕೊಳ್ತೀವಿ. ಸೊ ಆ ಕೂತಿರೋ ಟೈಮಲ್ಲಿ ಗ್ಯಾಪಲ್ಲೇ ಒಂದಷ್ಟು ಫೋಟೋಸ್ ತಗೊಳ್ಳೋಣ ಬನ್ನಿ ಅಂತ ತಗೊಳ್ತಾ ಇದ್ವಿ. ಅಮ್ಮನ ಫ್ರೆಂಡ್ಸು ಬಂದಿದ್ದರು ಶಿವಮೊಗ್ಗದಿಂದ, ಹಾಗಾಗಿ ಅವ್ರ ಜೊತೆ ಫೋಟೋ ತಗೊಂಡ್ವಿ. ಬೇವು ಬೆಲ್ಲ ಒಂದು ಸ್ವಲ್ಪ ಕಡಲೆ ಹಾಕ್ತೀವಿ ನಾವು. ಹಾಕಲ್ಲ, ಬರೀ ಬೇವು. ನಮ್ದು ಬೇವು ಬೆಲ್ಲ ಬೇವು ಬೆಲ್ಲ ಅಷ್ಟೇ. ಕೈ ಬರ್ತದೆ, ಕಡಲೆ ಹಾಕ್ಬೇಕು. ಕಹಿ ಇರ್ಬೇಕಣಮ್ಮ, ಸಿಹಿ ಕಹಿ ಎರಡೂ ಸಮನಾಗಿರ್ಲಿ ಅಂತ. ಬೇವು ಬೆಲ್ಲ ನಮ್ಗಂತೂ ಕಹಿದ್ದು ಭಾರಿ ಒಳ್ಳೇದು.
ಒಂದ್ ಸ್ವಲ್ಪ ನೀರು ತಪ್ಪಿಸ್ಬೇಕಾಯ್ತು. ಮೀಸೆ ಬಂದವೆ. ಎಳ್ನೀರ ಬಾಯೆಲ್ಲ ನೀರಾಗ್ಬೇಕು. ಕೊಡು ನೀನು ಕೊಡು ಕೊಡು ತಿಂಡಿ ಚೆನ್ನಾಗಿ. ನಾನು ಎಣ್ಣೆನೆ ತಿಂದಾಯ್ತು. ಕೈ ತಿನ್ಬೇಕಣ್ಣ. ಆಗ ಬೇವಿನ ಸೊಪ್ಪ ಎಲ್ಲ ಅಲ್ಲುತ್ತದಾಗ ಎಷ್ಟು ಚೆನ್ನಾಗಿ ಬೇವಿನ ಕಡ್ಡಿ ಒಳಗೆ ತಿಕ್ತಾ ಇರಲ್ಲ. ನಾನು ಎಣ್ಣೆನೆ ಮಾಡಿದ್ದೆ. ಈಗ ಮದ್ರಾಸಲ್ಲಿ ಈಗೂ ಅಷ್ಟೇ ನೆನ್ನೆನೆ ಮಾಡಿ ಪೂಜೆ ಎಲ್ಲ ಮಾಡಿದ್ವಲ್ಲ. ನಾವು ನೆನ್ನೆನು ಮಾಡಿದ ಮಗ ಹೆಂಗೈತಿ ತಾತ ಚೆನ್ನಾಗಿ ತಾತ ನೀವು ಹೆಂಗೈತ ಪುಟ ಗೋಶಿಕ್ ಫ್ರೆಂಡ್ಸು ನೆಂಟರು ಎಲ್ಲರೂ ಸೇರಿಕೊಂಡು ಹಬ್ಬದ ಊಟ ಮುಗಿಸ್ಕೊಂಡು ಚೆನ್ನಾಗಿ ಹರಟೆ ಹೊಡ್ಕೊಂಡು ಮಾತಾಡ್ತಾ ಇದ್ವಿ. ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಓಂಕಾರಿ ಅಂತ ಬಂದರು. ಅವರು ಹೇಗಿದ್ದೀಯಮ್ಮ ಅಂತ ಕೇಳ್ತಾ ಇದ್ರು. ಬಟ್ ನಾನು ಅವಾಗ ಇಲ್ಲ ನನಗೆ ಯಾಕೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ನನಗೆ ಕಾಲು ನೋವು ಜಾಸ್ತಿ, ಈ ನಡುವೆ ಕಾಲು ನೋವು ತುಂಬ ಬರ್ತಾ ಇದೆ, ಇಮ್ಡಿ ನೋವು ಅಂತ ಹೇಳ್ತಿದ್ದೆ. ಹೌದು, ನನಗೆ ಸಿಕ್ಕಾಪಟ್ಟೆ ಇಮ್ಡಿ ನೋವು. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಅಲ್ವಾ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತ. ಈಗೊಂದು 1 ಮಂತಿಂದನೂ ಅಷ್ಟೇ ತುಂಬ ಇಮ್ಡಿ ನೋವು ಬರ್ತಾ ಇತ್ತು. ಕೂತು ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ. ಅದರಲ್ಲೂ ಬೆಳಿಗ್ಗೆ ಹೊತ್ತು ಎದ್ದರೆ ಒಂದು 10 ಹೆಜ್ಜೆನೂ ನಂಗೆ ಅಡುಗೆ ಮನೆ ತನಕ ನಡ್ಕೊಂಡು ಹೋಗೋಕ್ಕೆ ಆಗಲಿಲ್ಲ, ಅಷ್ಟು ನೋವ್ತಾ ಇತ್ತು. ಸೊ ಅವ್ರು ನಮಗೆ ಸಜೆಸ್ಟ್ ಮಾಡಿದ್ದು ಶ್ರೀ ಸಾಯಿರಾಮ್ ಹೆಲ್ತ್ ಸೆಂಟರ್ ಅಂತ. ಇದು ಭದ್ರಾವತಿನಲ್ಲಿದೆ, ಗಾಂಧಿ ಪಾರ್ಕ್ ಆಪೋಸಿಟಲ್ಲೇ ವಿ ಎಸ್ ಎಲ್ ಕ್ವಾರ್ಟರ್ಸ್ ಇದೆಯಲ್ಲ ಅಲ್ಲಿರೋ ಅಂಥದ್ದು. ಸೊ ಹಾಗಾಗಿ ಅವ್ರ ನಂಬರ್ ಕೂಡ ನಾನು ಅಲ್ಲೇನೆ ನಿಮಗೆ ಝೂಮ್ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು. ಇದು ಆಯುರ್ವೇದಿಕ್ ಸೆಂಟರು. ಇಲ್ಲಿ ವಾಸುದೇವ್ ಪ್ರಸಾದ್ ಅಂತ ಆ ಡಾಕ್ಟ್ರು. ಬಟ್ ಅಲ್ಲಿ ಹೋಗಿ ಅವ್ರಿಗೆ ಫೋನ್ ಮಾಡಿದ್ವಿ ನಾವು ಮನೆಯಿಂದನೇ. ಅವರು ಆಯಿತು ಹಬ್ಬ ಆದರೂ ಪರವಾಗಿಲ್ಲ ಬನ್ನಿ ನೋಡೋಣ, ನೀವು ದೂರ ಬೇರೆ ಊರಿಂದ ಬಂದಿದ್ದೀರಾ ಅಂತೀರಲ್ವ, ಒಂದ್ಸತಿ ವಿಸಿಟ್ ಮಾಡಿ ಅಂದರು. ಸರಿ ಅಂದ್ಬಿಟ್ಟು ನಮ್ಮ ಅತ್ತೆ ಮಾವನೂ ಬರ್ತೀನಿ ಅಂದರು. ಹಾಗಾಗಿ ಅವರು ಜೊತೇಲಿ ಕರ್ಕೊಂಡು ಹೋದ್ವಿ. ಸೊ ಹೋದಾಗ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ನಿಜವಾಗ್ಲೂ ಎಷ್ಟೊಂದು ಯಾವ ಥರ ಆಗುತ್ತೆ, ಏನಕ್ಕೆ ಈ ಥರ ಆಗುತ್ತೆ, ಕಾಲು ಇಮ್ಡಿ ಏನಕ್ಕೆ ನೋವು ಬರುತ್ತೆ, ಲಾಂಗ್ ಟೈಮಲ್ಲಿ ನಿಂತಿದ್ದಾಗ ಆಲ್ಮೋಸ್ಟು ಲೇಡೀಸ್ಗೆ ಈ ಥರದ್ದೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಎಲ್ಲ ಮಾಡಿ, ಒಂದು ಆಯಿಲ್ನ ಹಾಕಿ ಮಸಾಜ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿದ್ರಪ್ಪ. ಅಪ್ಪಾ ದೇವ, ಎಷ್ಟು ನೋವಾಯಿತು ಅಂದರೆ ಎದ್ದು ಓಡೋಗ್ಬಿಡೋಣ ಆಸ್ಪತ್ರೆಯಿಂದ ಅಂತ ಅನ್ನಿಸ್ತಿತ್ತು. ಬಟ್ ನಿಜವಾಗ್ಲೂ ಒಂಥರ ರಿಲೀಫ್ ಅನ್ನಿಸ್ತು ನನಗೆ. ಸೊ ಅದರಲ್ಲಿ ಆದರೆ ನನಗೆ 7 ಡೇಸು ಇಲ್ಲ 10 ಡೇಸ್ ಅದನ್ನು ಟ್ರೀಟ್ಮೆಂಟ್ ತೊಗೋಬೇಕಂತೆ. ನನಗೆ ಟೈಮ್ ಇಲ್ಲ, ಮಗಂಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ನಾನು ಮತ್ತೆ ವಾಪಸ್ ಬರ್ತೀನಿ ಭದ್ರಾವತಿಗೆ ಅಂತ ಹೇಳಿ ಅವರಿಗೆ 1 ಡೇಗೆ ನಾನು ಟ್ರೀಟ್ಮೆಂಟ್ ತೊಗೊಂಡು ಬಂದಿದ್ದೀನಿ. ನಂಗೆ ನಿಜವಾಗ್ಲೂ ಸ್ವಲ್ಪ ರಿಲೀಫ್ ಅನ್ನಿಸ್ತಾ ಇದೆ. ಕಮಾನ್ 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 ಲಾಸ್ಟ್ ರೌಂಡ್ ಕಮಾನ್. ಉಸಿರಾಡಿ ಮುಗೀತು ಅಷ್ಟೇ, ಮುಗೀತು ನೋಡಿ. ತಡ್ಕೊಂಡ್ರಿ, ವೆರಿ ಗುಡ್. ನಮ್ಮ ಕಡೆಯಿಂದ ಒಂದು ಒಳಗೆ ವೆರಿ ಗುಡ್. ನೀವು ಇಷ್ಟು ನೋವು ಆಗ್ಬಾರ್ದು ಅಂತ ಇಷ್ಟು ಮಾಡಿದ್ದು. ಡೈರೆಕ್ಟ್ ಮಾಡಿದ್ರೆ ತುಂಬಾ ನೋವು ಬರುತ್ತೆ. ಅಷ್ಟೇ ರೈಟಿಗೆ ವೆರಿ ಗುಡ್. ಈ ಕಾಲನ್ನ ಎತ್ತಿಟ್ಕೊಳ್ಳಿ, ಅದು ಹೋಗುತ್ತೆ ಈಗ. दोनों पाउडर है इसमें सारा ಸಾಲ್ಟ್ ಅದು ಇದರಲ್ಲಿ ಸಾಲ್ಟ್, ಮರಳು, ಅರಿಶಿನ, ಓಕೆ ಕರ್ಪೂರ, 2 ಮೆಡಿಕೇಶನ್ಸ್ ಪ್ಲಸ್ 1 ಆಯಿಲ್. ಏನು ಹೆಸರು? ಫಸ್ಟ್ ಹೋಗಿದ ತಕ್ಷಣ ಅನ್ನಿಸ್ತಾ ಇತ್ತು ಹಬ್ಬದ ದಿನ ಯಾಕಾದರೂ ಬಂದೆ ಅಂತ. ಆಮೇಲೆ ರಿಲೀಫ್ ಅಂತ ಅನ್ನಿಸ್ತು ನಿಜವಾಗ್ಲೂ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ತುಂಬ ಚೆನ್ನಾಗಿ ಇದನ್ನೆಲ್ಲ ನನಗೆ ಆ ಪ್ರೊಸೀಜರ್ ಎಲ್ಲ ಹೇಳ್ಕೊಟ್ರು. ಮನೆಯಲ್ಲೂ ಕೂಡ ಒಂದೆರಡು ಎಕ್ಸಸೈಸ್ನ ಹೇಳ್ಕೊಟ್ಟಿದ್ದಾರೆ. ಮನೆಯಲ್ಲಿ ಒಂದು ಯಾವ ಥರ ನಮಗೆ ಇಮ್ಡಿ ನೋವಿಗೆ ಇದು ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ರಿಲೀಫ್ ಅಂತ ಅನ್ನಿಸ್ತಾ ಇದೆ. ನಾನು ಅವ್ರು ಏನೇನೆಲ್ಲ ಹೇಳ್ಕೊಟ್ಟಿದ್ದಾರೆ ಅದನ್ನು ಫಾಲೋ ಅಪ್ ಮಾಡ್ತಾಯಿದ್ದೀನಿ. ಆಮೇಲೆ ಮಿನಿಮಮ್ 7 ಡೇಸ್ ಆದ್ರೂ ಬರಬೇಕು, ಬಂದು ಈ ಥರ ಮಸಾಜು ಇದನ್ನೆಲ್ಲ ತೊಗೋಬೇಕು ಅಂತ ಹೇಳಿದ್ದಾರೆ. ಒಂದಷ್ಟು ಟ್ರೀಟ್ಮೆಂಟ್ಗಳಿದೆ, ಅದನ್ನು ಮಾಡಿಸ್ಕೊಳ್ಳಿ ಕಮ್ಮಿ ಆಗುತ್ತೆ ಅಂತ. ಹಾಗೆಯೇ ಒಂದು ಡಾಕ್ಟರ್ ಚಪ್ಪಲಿ ಕೂಡ
ಬರ್ಕೊಟ್ಟಿದ್ರು. ಸೊ ಅದನ್ನು ಕೂಡ ನಾನು ತಗೊಂಡಿದ್ದೀನಿ. ಸೊ ನೋವಾಗ್ತಾ ಇತ್ತು, ಎಷ್ಟು ನೋವು ಅಂದರೆ ಎದ್ದು ಓಡೋಗ್ಬಿಡೋಣ ಅನ್ನೋ ಥರ. ಆದರೂ ಎಷ್ಟೇ ನೋವಾದ್ರೂ ಆಮೇಲೆ ಸ್ವಲ್ಪ ರಿಲೀಫ್ ಅನ್ನಿಸ್ತು, ಅದೊಂದು ಖುಷಿ ಆಯಿತು. ಮತ್ತೆ ನಾನು ಹೋಗಬೇಕು. ಸೊ ನಿಮಗೆ ಯಾರಿಗಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದು ಈ ಥರ ಕತ್ತು ನೋವು, ಕೈ ಸೊಂಟ ನೋವು, ಮಂಡಿ ನೋವು, ಏನೇ ಪೇಯ್ನ್ ಇದ್ದು ಆಯುರ್ವೇದಿಕ್‌ನ ಬಿಲೀವ್ ಮಾಡ್ತೀರಿ ಅನ್ನೋರು ಆರಾಮಾಗಿ ಹೋಗ್ಬೋದು. ನಿಜವಾಗ್ಲೂ ಓಕೆ, ಗುಡ್ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಅವ್ರ ನಂಬರ್‌ನ ನಾನು ಆ ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ. ಹಾಗೇನೇ ಹೆಲ್ತ್ ಅವ್ರ ಇದ್ರನ್ನ ಹಾಕಿರ್ತೀನಿ. ನಿಮಗೇನಾದರೂ ಬೇಕಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಎಕ್ಸ್‌ಪ್ಲೈನ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಎಷ್ಟು ಪೇಷನ್ಸಾಗಿ ನಿಜವಾಗ್ಲೂ ಹಬ್ಬದ ದಿನ ಅವರು ಓಪನ್ನೇ ಮಾಡಿರಲಿಲ್ಲ. ನಾವು ಹೋದ್ಮೇಲೆ ಓಪನ್ ಮಾಡಿ ಬಂದು ಶಾಪ್‌ನ ಅವ್ರು ನಮಗೆ ಅಂತ ಟ್ರೀಟ್ ಮಾಡಿದ್ರು. ನಿಜವಾಗ್ಲೂ ಖುಷಿ ಆಯಿತು. ಥ್ಯಾಂಕ್ ಯು ಹೇಳಬೇಕು. ಹಾಗೇನೇ ನಮ್ಮ ಮಾವಂಗೂ ಸ್ವಲ್ಪ ಕಾಲು ನೋವು ಇದ್ದಿದ್ದರಿಂದ ಅಪ್ಪನೂ ತೋರಿಸ್ಕೊಳ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ಸೊ ಈ ಲಾಗ್‌ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.